ಲೈಟ್ ಹಾಕಿರಲ್ಲ ಮತ್ತು ಯಾರೇ ಯಾರನ ಒಳಗುಳ್ದು ಹಾಕದ ಹೊರಗುಳ್ದು ಹಾಕ್ಯವ್ರು ಎಮ್ಸ್ತೈತಿ. ಹಂಗೆ ಆಗಿರೋದು ಕಣತೆ, ಹಂಗೆ ಆಗಿರೋದು. ಬಾಗಲ್ ತಗೋದ್ರೆ ಶಬ್ದ ಗೊತ್ತಾಗುತ್ತೆ, ಆಫ್ ಮಾಡ್ತಾರೆ ತಗ ಇವಾಗ. ಹಂಗೆ ಇಲ್ಲನ ಒಳಗುಳ್ದು ಹಾಕಿ ಮತ್ತು ಹೊರಗುಳ್ದು ಹಾಕ್ಯವ್ರು ಅನ್ಸುತ್ತೆ. ಹಂಗೆ ಆಗಿರೋದು. ನಮ್ಮ ಕೆಲಸನ ಮಾಡೋಣ ಬಿಡತ್ತೆ. ಅತ್ತೆ ಬಾ ಹೋಗನ್ ಬಾ, ಹೋಗನ್ ಬರತ್ತೆ. ನಿನ್ಕಳ್ರೆ ಓಡೋಗ್ಬೇಡ್ರಿ ನೋಡಿ ಹೇಳಿರ್ತೀನಿ. ನಿನ್ಕಂಡ್ರೆ ಸರಿ, ನಿಂತ್ಕೋ. ಬಿಡಲ್ಲ, ಬೆಳಕರಿದ್ರು ಬಿಡಲ್ಲ, ಹೋಗು. ಇವಾಗ ಓಡೋಗ್ಬೋದು ನೀನು, ಇವಾಗ ಓಡೋಗ್ಬೋದು. ಬೆಳಕರಿದ್ರು ಬಿಡಲ್ಲ, ಹೋಗು. ಗೊತ್ತೈತಿ ಏನು ಮಾಡಬೇಕು ಅಂತ. ಸರಿಯಾಗಿ ಮಾಡ್ತೀನಿ ಹೋಗು. ಸಗಣಿ ಬಳಿಯಕ್ಕೆ ಬಂದಿದ್ರ, ನಮಗೆ ಮುಂದಾಗಲೇ ಗೊತ್ತಿತ್ತು. ಸರಿಯಾಗೆ ಮಾಡ್ಬೇಕು ಅಂತ ಅನ್ಕೊಂಡ್ವಿ, ಸರಿಯಾಗಿ ಮಾಡ್ತಾ ಇದ್ದೀವಿ. ಅವತಾರ ಆಡ್ತೀರಾ ಇಲ್ಲಿ ಬಂದು. ಏನಿಲ್ಲ, ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಬಿಟ್ಟಿದ್ರ. ನಿನಗೆ ಐದಾವ್ ತಡಿಯಲೇ ಮುತ್ತು, ತಡಿ ಐದಾವ್ ನಿನಗೆ. ನಾಲ್ವರು ಮುಂದ್ಕಾಕ್ ನೀನು ಮರ್ಯಾದೆ ತೆಗಿಲಿಲ್ಲ ಅಂದರೆ ಕೇಳೆ, ನಾಲ್ವರು ಮುಂದ್ಕಾಕ್ ಮರ್ಯಾದೆ ತೆಗಿಲಿಲ್ಲ ಅಂದ್ರೆ ನಿಂದ. ಅಲ್ಲ ಮಾಡೋದೆಲ್ಲ ಎಂಥ ಕೆಲಸ ನೋಡು. ಹೆಂಗೆ ಮಾಡ್ತಾ ಇದ್ದಾರೆ. ಓಡೋಗ್ತಾರೆ ಕಳ್ಳಿರು. ಕಳ್ಳಿ ಓಡೋಗ್ತಾಳೆ, ಬಾರಿ ಇಲ್ಲಿ. ನಮ್ಮತ್ತ ಸರ್ವತ್ನಾಗ ಯಾಕೆ ಬಾಯ್ ಮಾಡೋದು, ಸುಮ್ಮನಿರು. ಆಮೇಲೆಲ್ಲನ ನಾವು ಬೆಳಗ್ಗೆ ಆಗಲಿ ನೋಡ್ಕೊಂಬನಿ. ಇವಾಗೆಲ್ಲ ಮನೆ ಕಂಡವ್ರೆ ನಿದ್ದೆ ಎತ್ತಿ ತಿರ್ಗಾ ಜನ ಎಲ್ಲ ಬೈಕಂಬ್ತಾರೆ. ಸುಮ್ಮನಿರು. ಹಂಗೆ ಮಾಡಬಾರ್ದು. ಬೆಳಗ್ಗೆ ಎಲ್ಲನ ಬೈಕಂಬ್ತಾರೆ. ನೋಡಪ್ಪ ಇವ್ರು ನಮಗೆ ನಿದ್ದೆ ಮಾಡಕ್ಕೆ ಬಿಡಲ್ಲ ಅಂತ ಅಕ್ಕಪಕ್ಕದಗಳರೆಲ್ಲನ ಬೈಕಂಬ್ತಾರೆ. ಅಪ್ಪ ಅಜ್ಜಿ ತಾತ ಮಾಮ ಎಲ್ಲರೂ ಮನೆಗೆವ್ರೆ ಮನಿಕ್ಯಂಬ್ಲಿ ಹಂಗೆ. ಎಲ್ಲರೂ ಮನಿಕ್ಯಂಬ್ಲಿ. ಸುಮ್ಮನೆ ಯಾಕೆ ಬೆಳಿಗ್ಗೆ ನೋಡ್ಕೊಂಬನಿ. ಇನ್ನೇನು ಸಿ ಕ್ಯಾಮ್ರದಾಗ ಎಲ್ಲ ರೆಕಾರ್ಡ್ ಆಗೈತಲ್ಲ, ಇನ್ನೆಲ್ಲ ನಾಲ್ವರ ಮುಂದಕ್ಕೆ ಹಾಕಿ ಮರ್ಯಾದೆ ತೆಗ್ಯಾನ. ಸುಮ್ಕಿರು. ನೋಡು ಕಳ್ಳೇರು ಹೆಂಗೆ ಓಡೋಗ್ತಾರೆ. ಅವರು ಬರೋಲ್ಲ, ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವ್ರಲ್ಲ. ನೋಡೋಣ ಹೆಂಗೆ ಮಾಡ್ಯವ್ರೆ, ಎಷ್ಟು ಸಗಣಿ ಬೆಳ್ದವ್ರೆ. ಇರಲಿ, ಹಿಂಗೆ ಇರಲಿ ಇದು. ಹಿಂಗೆ ಇರಲಿ. ನಾಲ್ವರ ಮುಂದಕ್ಕೆ ಹಾಕಿ ಮರ್ಯಾದೆ ತೆಗ್ದಾಗ ಗೊತ್ತಾಗುತ್ತೆ. ಹಿಂಗೆ ಇರಲಿ ಇದು, ಹಿಂಗೆ ಇರಲಿ. ಸುಮ್ಮನಿರು. ಯಪ್ಪ ಹೆಂಗೆ ಬೆಳ್ದವ್ರು ನೋಡು, ಅಲ್ಲಿ ಇಲ್ಲಿ ಅಸಹ್ಯ ಕಾಮ್ಲಿ ಅಂತ. ಮೊನ್ನೆ ಇನ್ನೂ ಪೇಂಟ್ ಮಾಡಿಸಿದ್ವಿ. ಅಲ್ಲ ನೋಡಿ ಎಂತೆಂಥ ಜನಗಳು ಇರ್ತಾರಪ್ಪ. ಯಪ್ಪ ಅಲ್ಲ ಮನೆ ಚೆನ್ನಾಗಿ ಕಾಮತ್ಗೆ ಮನೆ ಸಗಣಿ ಬಳಿಯಕ್ಕೆ ಬಂದವ್ರಲ್ಲ, ಪೇಂಟ್ ಹೊಡೆದಿರೋ ಚೆನ್ನಾಗಿ ಕಾಮ್ತೈತಿ ಅಂತ ಜನ ಹೊಟ್ಟೆ ಉರಿ. ಯಪ್ಪ ಇದೊಂದಿಷ್ಟು ಮನೆ ಕಟ್ಸಿ ಒಂದಿಷ್ಟು ಗೃಹ ಪ್ರವೇಶ ಆದಾಗಿಂದಾನ ಎಷ್ಟು ಜನ ಹೊಟ್ಟೆ ಉರ್ಕೊಂಬ್ತಾ ಇದ್ದಾರೆ. ಮನೆ ಚೆನ್ನಾಗಿ ಕಾಣ್ತಾ ಇರೋದಕ್ಕೇ ಸಗಣಿ ಬಳಿಯಕ್ಕೆ ಬಂದವ್ರಲ್ಲ, ಇನ್ನೆಂತೆಂಥ ಜನ ಇರಬೇಡ. ಯಪ್ಪ ಇಂಥ ಮಾಡಿ ಏನು ಉದ್ಧಾರ ಆಗ್ತಾರೆ ಇವರು? ಉದ್ಧಾರ ಅಂತ ಆಗಲ್ಲ. ಹಾಳಾಗೋಗಿರೋದೇ ಸಾಲದು, ಇನ್ನು ಅವಕ್ಕೆ ಪರಿಜ್ಞಾನನೇ ಬಂದಿಲ್ಲ. ಇನ್ನೂ ಅವ್ಕೆ ಜ್ಞಾನನೇ ಇಲ್ಲ. ನೋಡಿ ಅಣ್ಣ, ಬಾ ಬೆಳಗ್ಗೆ ಮಾತಾಡಿ ಅದೇನು ಮಾಡ್ಬೇಕು ಅದನ್ನ ಮಾಡೋಣ ಬಾಯಿಲಿ. ಒಡ್ಡಲೆ ಹೋದ್ರು ನೋಡ್ತಿದ್ದಂಗೆ ಇಟ್ಲ ತಿರಿಕೇಣ ಅತ್ತೆ ಭಾರತೆ ಅಂತ ಒಡ್ಡಲೆ ಹೋಗ್ಬಿಟ್ಲಲ್ಲ. ಎಷ್ಟು ಇರಬೇಡ ಓಡೋದ್ರು. ಸರಿಯಾಗಿ ಮಾಡ್ತೀವಿ ತಡಿ. ಅದಕ್ಕೆ ಸುಮ್ಮನೆ ಆಗ್ಬಿಡ್ತಾರೆ ಅಂತ ತಿಳ್ಕೊಂಡವ್ರೆ. ಇರ್ತಾಗ ಏನೈತೆ ಸಾಕ್ಷಿ, ನಾ ಮಾಡಿಲ್ಲ ಅಂತ ಹೇಳ್ಬೋದು, ವಾದ ಮಾಡ್ಬೋದು ಅಂತ. ಇಲ್ಲಿ ಸಿಗಿ ಬಿದ್ದರೆ ಕಟ್ಟಾಕ್ಬಿಡ್ತಾರೆ. ಎಲ್ಲ ನಾನು ಕಟ್ಟಾಕ್ಬಿಟ್ರೆ ಆಮೇಲೆ ಅಂತ ಕಟ್ಟಾಕಿರ ಆಮೇಲೆ ಕಷ್ಟ ಆಗುತ್ತೆ. ಇಲ್ಲಿ ಕಟ್ಟಾಕ್ಬಿಟ್ರೆ ಅಂತ ಎಂತೆಂಥ ಜನಗಳಿರ್ತಾರೆ ಅಂದ್ರೆ ಅಂತೆಂಥ ಜನಗಳಿರ್ತಾರೆ. ಅಯ್ಯೋ ಭಾಳ ಇದ್ದಾರೆ ಜನ. ಈಗ ಮೆತ್ತಗಾದರೆ ದೋಸೆ ಅಂತಾರೆ, ಗಟ್ಟಿಗಾದರೆ ರೊಟ್ಟಿ ಅಂತಾರೆ ಅಂಥ ಜನ ಇವಾಗಿನ ಜನ. ನೋಡು ಹೆಂಗೆ ಬೆಳೆದವ್ರು. ಅಲ್ಲ ನೋಡು, ಸಗಣಿ ಎಲ್ಲ ತಗೊಂಬಂದು ಹೆಂಗೆ ಬೆಳೆದವ್ರೆ ಅಂತ ಮನೆಗೆ. ನಾನು ಏನೋ ಅಂದ್ಕೊಂಡಿದ್ದೆ ಕಣಪ್ಪ. ಒಂದಿಷ್ಟು ಜನ ಮುಂದುವರೆದ್ರೆ ಸಹಿಸ್ಕೊಂಬಲ್ಲ ಊರಾಗೆ ಹಂಗೆ ಅನ್ಸುತ್ತಲ್ವೇ? ನಮ್ಮ ಊರಾಗೆ ಹಂಗೆ ಯಾರನ್ನ ಸ್ವಲ್ಪ ಮುಂದುವರೆದೇವ್ರೆ ಅಂದರೆ ಸಹಿಸ್ಕೊಂಬಲ್ಲ ಧನುಷ. ಯಾರನ್ನ ಸ್ವಲ್ಪ ಹೊಸ ಮನೆ ಕಟ್ಟಿ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತಂದರೆ ಎಲ್ಲಿ ದುಡಿದ್ರು, ಹೆಂಗೆ ತಂದರು, ಹೆಂಗೆ ಮಾಡಿರೋ ಅಂತ ಯೋಚನೆ ಮಾಡ್ತಾರೆ. ಅವ್ರು ಕಷ್ಟಪಟ್ಟಿರೋದು, ಅವ್ರು ದುಡಿಯೋದು ಏನು ಇವ್ರೇನು ಕಂಡಿರ್ತಾರೆ. ಹಂಗೆ ಮತ್ತು ಹೊಟ್ಟೆ ಉರಿ ಜನ ಕಣಮ್ಮ. ಹೊಟ್ಟೆ ಉರ್ಕೊಂತಿರ್ತಾರೆ. ಅದ್ರಾಗೂ ನಾನು ಮನೆ ಕಟ್ಟಿ ಸ್ವಲ್ಪ ಇವಾಗೆಲ್ಲ ನಮ್ಮ ಮನೆ ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇರೋದ್ಕೋ, ಊರಾಗೆಲ್ಲ ದನಪ್ಪ ಚೆನ್ನಾಗಿ ಮನೆ ಕಟ್ತಾ ಅಂತ ಅಂದಿದ್ಕೋ, ಅದು ಬೇರೆ ಅವ್ರನ್ನ ಗೃಹ ಪ್ರವೇಶಕ್ಕೆ ಕರೀದಿಲ್ಲದ್ಕೋ ಸಿಟ್ಟು ಬಂದೈತೆ. ಅದಕ್ಕೆ ಹಿಂಗೆ ಮಾಡಿದ್ದಾರೆ. ಅವ್ರಿಗೆಲ್ಲನ ಸರಿಯಾಗಿ ಮಾಡಿ ತೋರಿಸ್ಬೇಕು. ಸುಮ್ಮನೆ ಇಂಥವ್ರಿಗೆಲ್ಲನ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಮಾಡಲಿ ಇಂಥವ್ರೆಲ್ಲನ ಸಿಗೆ ಬೀಳೋದೇ ಒಳ್ಳೇದು. ಸುಮ್ಕಿರು. ಅದೇನು ಮಾಡ್ತಾರೆ ಮಾಡಲಿ ನೋಡ. ಇನ್ನು ಏನೇನು ಮಾಡಬೇಕು ಅಂದ್ಕೊಂಡವ್ರು ಮಾಡಲಿ ನೋಡ. ಸುಸ್ತಾತಪ್ಪ, ಅಲ್ಲಿಂದ ಓಡ್ ಬಂದು ಸುಸ್ತಾತು. ಯಪ್ಪ ಅದು ಹೆಂಗೆ ಬಂದ್ರೆ ಅವ್ರು ಮೂವರು ಎದ್ದು ಹೊರಕ್ಕೆ. ಮೂರತ್ತೆ ನಾನು ಒಳಗೆ ಲೈಟ್ ಹಾಕದ ಸ್ವಿಚ್ಗಳಿಂದ ಗೊತ್ತಿಲ್ವಲ್ಲ. ಹೊಸ ಮನೆ ಒಳಗಳು ಲೈಟ್ ಹಾಕಿ ಹೊರಗಳು ಹಾಕ್ಯವ್ರೆ ಅಂತ ನಾನು ಅನ್ಕೊಂಡೆ. ಇಲ್ಲ ಲೈಟ್ ಹಾಕ್ತಾ ಇಟ್ಕೇನೆ ಓಡ್ ಬರ್ಬೋದಾಗಿತ್ತು. ಅಪ್ಪ ನನಗೂ ಹಂಗೆಪ್ಪ ಸುಸ್ತಾಗ್ಬಿಡ್ತು. ಅಲ್ಲಿಂದ ಓಡ್ ಬಂದು ಅಲ್ಲ ಕತ್ಲಾಗಿತ್ತಲ್ಲ, ನಾವು ಅಂತ ಏನಾನ ಗೊತ್ತಾಯ್ತಿ ಅವ್ರಿಗೆ? ಗೊತ್ತಾಗ್ದ ಏನು? ಅಲ್ಲ ಅಲ್ಲೇ ಲೈಟ್ ಹಾಕಿರ್ಲಿಲ್ವಿ ಅವ್ರು ಬಂದಿಬ್ರು ನೋಡ್ಲಿಲ್ವೇ ನಮ್ಮಿಬ್ರು? ಗೊತ್ತಾಗಿರುತ್ತೆ, ನೋಡಿರ್ತಾರೆ. ನಾವೇನೇ ಅಂತ ಹೇಳಿ ನೋಡಿರ್ತಾರೆ, ಗೊತ್ತಾಗ್ದ ಏನು? ಅಪ್ಪ ಹೆಂಗೋ ಸದ್ಯ ಹಿಂದೆ ಓಡ್ ಬರಲಿಲ್ಲ, ಯಾಕನ ಸುಮ್ಮನಾಗ್ಬಿಟ್ರು. ಮತ್ತೆ ಅಪ್ಪ ನನಗಂತೂ ಸಿಕ್ಕಾಪಟ್ಟೆ ಒಂಥರ ಭಯ ಆಗ್ಬಿಡ್ತು. ಕೈ ಕಾಲೆಲ್ಲ ನಡುಕ್ತಾ ಇದ್ದಾವೆ ಕಣತ್ತೆ. ಅಲ್ಲಿಂದ ಓಡ್ ಬರೋಷ್ಟೇ ಅಪ್ಪ
ಸುಸ್ತಾಗಿ ಹೋಗ್ಬಿಡ್ತು. ನಾನಂತೂ ಎದ್ನೋ ಬಿದ್ನೋ ಅಮ್ಮಂಗೆ ಓಡ್ ಬಂದ್ಬಿಟ್ಟೆ. ಹಿಂಗೆ ಓಡ್ ಬರ್ಬೇಕಾಯ್ತು. ದನ ಅಂಬನು ಯಾಕೆ ಬರಲಿಲ್ಲ. ದನ ಅಲ್ಲ ಅವ್ನು ದನ. ಓಡ್ ಬರ್ಬೇಕಾಯ್ತು, ಯಾಕೆ ಓಡ್ ಬರಲಿಲ್ಲ. ಅಪ್ಪ ಸಾಕಾಗ್ಬಿಡ್ತು. ಅವ್ರು ಬಂದಿರೋದೇ ನೋಡ್ಲಿಲ್ವಲ್ಲ. ಇಷ್ಟು ಬಾಗ್ಲು ಸೌಂಡ್ ಆಗಲಿಲ್ಲ. ಹೊಸ ಬಾಗ್ಲಲ್ಲ, ಸೌಂಡ್ ಆಗಿರೋದು ಗೊತ್ತಿಲ್ಲ. ನಿತ್ಲಾಗ್ತಿ ಕಣೆ, ನೀನು ಇತ್ಲಾಗಿದೆಯಾ, ಬಾಗ್ಲು ತೆಗ್ದಿದ್ದು ಗೊತ್ತಾಗಲಿಲ್ಲ. ಸ್ವಲ್ಪ ಕಳ್ತನ ಮಾಡೋರು ಎಚ್ಚರಿಕೆಯಿಂದ ಇರ್ಬೇಕಳತ್ತೆ. ಯಪ್ಪ ಇವಾಗ ಮನೆಗೆ ಯಾವಾಗ ನಮಗೆ ನಿದ್ದೆನೂ ಬರಲ್ಲ. ಅಯ್ಯೋ ನನಗೆ ಯಪ್ಪ ಇವಾಗಂತೂ ಕೈ ಕಾಲೆಲ್ಲ ನಡುಕ್ತಾ ಇದ್ದಾವೆ ಕಣಂತೆ. ಏನಂತೆ ಮಾಡಲಿ. ಬಾಗ್ಲು ಹೆಂಗೋ ಬಿಗಿಯಾಗಿ ಹಾಕ್ಬಂದಿದ್ದೀನಿ, ಬೋಲ್ಟ್ ಹಾಕ್ಬಂದಿದ್ದೀನಿ ಬಿಡು. ಒಳಕ್ಕೆ ಬರಲ್ಲ. ಬಂದೇನಾದ್ರೂ ಇಲ್ಲಿ ನೋಡ್ಕೊಂಡೋದ್ರೇನೋ. ಬೋಲ್ಟ್ ಹಾಕಿರೋದೇನಾದ್ರೂ ನೋಡ್ಕೊಂಡು ಹೋಗಿರ್ಬೇಕು. ಇಷ್ಟೊತ್ನಾಗ ಏನು ಅಂತ ಸುಮ್ಮನಾದ್ರು ಅನ್ಸುತ್ತೆ. ಬಿಡತ್ತೆ ಇಟ್ಟೊತ್ನಾಗ ಏನು ಮಾತಾಡೋಣ ಅಂತ ಎದ್ದಕ್ಕೆ ಏನಾನ ಮಾತಾಡ್ತಾರೋ ಏನೋ. ನನಗಂತೂ ಭಯವಾಗ್ತೈತೆ ತಾಯಿ. ಅಯ್ಯೋ ನಾವು ಅವ್ರು ಲೈಟ್ ಆಗ್ತಾ ಇಟ್ಕೇನೆ ಒಡೆಲೆ ಬರ್ಬೇಕಾಯ್ತು ಈಸಿಕೆ. ನಾವು ಬಿಡತ್ತ ಒಳಗಳ್ದಾಕ ಸ್ವಿಚ್ ಗೊತ್ತಿಲ್ಲ ಅಂತ ಒಳಗಳ್ದಾಕ್ಯ ಮತ್ತು ಹೊರಗಳ್ದಾಕ್ಯ ಎಲ್ಲ ಮಾರ್ತು ಅಂತ ನಾವು ತಿಳ್ಕೊಂಡ್ವಿ. ಅಲ್ಲ ನೋಡಿ ನಾವು ಎಂಥ ಕೆಲಸ ಮಾಡೀವಿ ಅಪ್ಪ. ಅಲ್ಲ ಅವರು ಬಂದು ನಿಂತ್ಕೊಂಡು ಆಮೇಲೆ ಆನ್ ಮಾಡಿರೋ ಅನ್ಸುತ್ತೆ. ಏನು ಬಂದು ನಿಂತ್ಕೊಂಡ್ರು ಏನು, ಆಮೇಲೆ ಆನ್ ಮಾಡಿ ಹೊರಕ್ಕೆ ಬಂದರು. ಲೈಟ್ ಆನ್ ಮಾಡಿ ಹೊರಕ್ಕೆ ಬಂದ್ರು. ಅಲ್ಲೇ ಲೈಟ್ ಹಾಕಿರು. ಲೈಟ್ ಹಾಕಿ ಆಮೇಲೆ ಬಂದರು ಹೊರಕ್ಕೆ. ಆಮೇಲೆ ಬಂದರು. ಲೈಟ್ ಹಾಕಿರು. ಫಸ್ಟು ಲೈಟ್ ಹಾಕಿ ಆಮೇಲೆ ಬಂದಿದ್ದು. ಯಪ್ಪ ನನಗಂತೂ ಯಪ್ಪ ಅಷ್ಟಿಷ್ಟು ಭಯವಾಗಲಿಲ್ಲ ಕಡೆ. ಅವ್ರು ಬಂದೇ ಇಟ್ಕೇನೆ. ಹೋಗು ಎದ್ನೋ ಬಿತ್ನೋ ಅಮ್ಮಂಗೆ ಓಡ್ ಬಂದ್ಬಿಟ್ಟೆ. ನನಗೆ ಅಂತೂ ನೀನಿನ ಡ್ರೆಸ್ ಹಾಕ್ಕೊಂಡಿದ್ಯಾ ಜೋರಾಗಿ ಓಡ್ ಬಂದೆ. ನನಗಂತೂ ಓಡೋಕ್ಕೆ ಆಗಲಿಲ್ಲ. ಅತ್ತೆ ಅತ್ತೆ ಓಡು ಓಡು ಅಂದಲ್ಲ. ನಾನು ಅವಾಗ ಒಡ್ಡಲೆ ಬಂದ್ಬಿಟ್ಟೆ. ಏನು ಮಾಡೋಣ ನಮ್ಮ ತಾಯಿ. ಅಲ್ಲ ನಾವು ನೋಡು ಏನಂತ ಕೆಲಸ ಸಿಕ್ಕಾಕೊಂಡ್ವಿ. ಗೊತ್ತಾಗಲ್ಲ ಅಂತ ಮಾಡಿರಿ ಯಾವುದೂ ಗೊತ್ತಾಗುತ್ತಲ್ಲ. ನಾವು ಗೊತ್ತಾಗಲ್ಲ ಬಿಡು. ಅವ್ರಿಗೇನು ಏನು ಮಾಡಿರೋ ಅಂತ ನಾವು ತಿಳ್ಕೊಂತೀವಿ. ಆದ್ರೆ ನೋಡಿ ಎಲ್ಲ ಗೊತ್ತಾಗುತ್ತೆ. ನಾವೊಂದು ಮಾಡಿದ್ರೆ ಅದೇ ಒಂದಾಗುತ್ತೆ. ಕಣತೆ ನಾವೇನೇ ಮಾಡಲಿ ನಾವೊಂದು ಮಾಡಿದ್ರೆ ಅದೇ ಒಂದಾಗುತ್ತಲ್ಲ. ಯಾಕತ್ತೆ? ಅಯ್ಯೋ ನಾವೇ ಒಂದು ಅನ್ಕೊಂತೀವಿ, ಅದೇ ಒಂದಾಗುತ್ತೆ ಹೋಗತ್ತ. ನಾವೇನೇನೋ ಯೋಚನೆ ಮಾಡ್ಕೊಂಡು ಏನೇನೋ ಮಾಡೋಣ ಅಂತ ಹೋಗ್ತೀವಿ, ಅದೇನೋ ಆಗುತ್ತೆ. ಅಯ್ಯೋ ನಾವೆಂಥ ಕೆಲಸ ಮಾಡ್ಕೊಂಡ್ವಪ್ಪ ಅನಿಸುತ್ತೆ. ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ ಇದೇನಿದು ನಾವಿಂಥ ಕೆಲಸ ಮಾಡ್ಕೊಂಡ್ವಿ ಅನಿಸುತ್ತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಆದ್ರೂ ಒಂದು ಸರಿಸ್ಕೊಂಡು ಇರ್ಬೇಕು. ಇನ್ನೇ ಮಾಡೋಕ್ಕಾಗುತ್ತೆ. ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೋಬೇಕು. ಸುಮ್ಮನೆ ಆಗ್ಬೇಕು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಆಗತ್ತೆ ಎಂಥ ದಾತಪ್ಪ ಅನಿಸುತ್ತೆ ನನಗಂತೂ ಒಂದೊಂದ್ಸತಿ. ಅಯ್ಯೋ ಹೆಂಗೆ ಸಿಕ್ಕಾಕೊಂಡ್ವತ್ತೆ. ಅಲ್ಲ ಅವ್ರಿಗೇನ ಗೊತ್ತಾತೆ ನಾವು ಅಂಬೋದು. ಈಗ ಗೊತ್ತಾಗಿದ್ರೆ ಹಿಂದೆನೇ ಓಡ್ ಬರ್ಬೇಕಾಯ್ತಲ್ಲ. ಯಾಕೋ ಓಡ್ ಬರ್ಲಿಲ್ವಲ್ಲ. ಏನು ಮಾಡೋಣ ಅನ್ನಿಸ್ತೈತೆ. ಬಂದು ಕೇಳಿದ್ರೆ ನಾವೆಲ್ಲ ಮಾಡಿರೋದು ನಾವ್ಯಾಕೆ ಮಾಡೋಣ ಅಂದ್ರೆ ಆತ ಅಷ್ಟೇನೆ. ಅಷ್ಟೇ ಹಂಗೆ ಒಂಬತ್ತಾಗ ಅವೇ ನಿಂದು ಓಡ್ ಬರಲಿಲ್ಲ. ರಾತ್ರಿ ಹೊತ್ನಾಗ ಇನ್ಯಾರು ನೋಡ್ಯಾವ್ರಿ. ಆಗ್ಲೊತ್ನಾಗಾದ್ರೆ ಬಿಡು ಯಾರನ್ನ ನೋಡಿರ್ತಾರೆ ಅನ್ಬೋದು. ರಾತ್ರಿ ಹೊತ್ನಾಗ ಅವ್ರು ಅಷ್ಟೇ ಎಲ್ಲ ನೋಡಿರೋದು. ಸುಮ್ಮನೆ ಸುಳ್ಳು ಹೇಳ್ತಾರೆ ನಮ್ಮ ಮೇಲೆ ಅಂತ ಹೇಳಿರಾತು. ಅಯ್ಯಪ್ಪ ಎಂತೆಂಥ ಜನ ಇರ್ತಾರೆ. ಇವಳು ರಾಣಿ ಕಾತ್ಕೊಂಡಿರ್ತಾಳೆ ಇಂಥವೇನ ಆಗಲಿ ಅಂತ. ಬೋಲು ಇಂಥವು ಆಗ್ಬಿಟ್ರೆ ಅವಳಿಗೆ ಬೋಲ್ ಸಂತೋಷ ಆಗ್ಬಿಡುತ್ತೆ. ಇಂಥವಾದ್ವಲ್ಲ ಅಂತೇಳಿ ಬೋಲ್ ಸಂತೋಷ ಆಗ್ಬಿಡುತ್ತೆ. ಎಷ್ಟು ಇದನ್ನು ಮಾಡ್ತಾಳೆ ಗೊತ್ತೇ. ಯಪ್ಪ 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 ಬೇಕಾದರೆ ಹೆಂಗೆ ಇದನ್ನು ಮಾಡ್ತಾಳೆ. ಭಾಳ ಒಂಥರ ಬಿಲ್ಡಪ್ ಕೊಡ್ತಾಳೆ. ಯಪ್ಪ 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 ನೋಡ್ಬೇಕಿನ್ನು. ಅಯ್ಯೋ ನೋಡ್ಬೇಕು ಅವಳು ಏನಿದ್ರು ಹೆಂಗಿದು ಮಾಡ್ತಾಳೆ ಅಂತ ಇಪ್ಪಟ್ಟು. ನಾನು ನನ್ನ ಸೊಸೆ ಇಬ್ಬರು ಎದ್ನೋ ಬಿದ್ನೋ ಅಮ್ಮಂಗೆ ಓಡ್ ಬಂದ್ಬಿಟ್ವಿ. ಏನು ಮಾಡೋಣಪ್ಪ ಅಂತ ಇಲ್ಲ. ಇವಾಗಂತೂ ನಿದ್ದೆನೂ ಗೊತ್ತಾಯಿಲ್ಲ. ಕೈ ಕಾಲೆಲ್ಲ ನಡುಕ್ತಾ ಇದೆ. ಓಡ್ ಬಂದಿದ್ದಕ್ಕೆ ತುಂಬ ಸುಸ್ತಾಗ್ಬಿಡ್ತು. ಯಪ್ಪ ಏನು ಗೊತ್ತಾಯ್ತೋ ಏನು ಅವ್ರಿಗೆ ಅನ್ನಿಸ್ತೈತೆ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.